ಬಬಲಾದಿ ಸದಾಶಿವಮೂರ್ತಿಯನ್ ಜಾತ್ರೆ ಹೋದ ವರ್ಷಕ್ಕಿಂತನೂ ಈ ವರ್ಷನೂ ಸಾಕಷ್ಟು ಭಕ್ತರು ಬಂದು ಬಬಲಾದಿಯ ಜಾತ್ರೆಯನ್ನ ಮೆರುಗು ಇವತ್ತು ಹೆಚ್ಚು ಮಾಡ್ಯಾರ. ಮೆರುಗು ಅನ್ನೋದಕ್ಕಿಂತ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬರ್ಲಾರ್ದಂಗ, ಮಳೆ ಬೆಳೆ ಸಮೃದ್ಧಿ ಆಗ್ಲಿ, ಎಲ್ಲಾ ಜನರಿಗೆ ರೋಗ ರುಜಿನ ಬರ್ಲಾರ್ದಂಗ ಸದಾಶಿವಪ್ಪ ಕಾಪಾಡ್ಲಿ ಅಂತೇಳಿ ಇವತ್ತೆಲ್ಲಾ ಭಕ್ತಾದಿಗಳು ಬಂದ್ ಸದಾಶಿವಪ್ಪಗೆ ಹನಿ ಹಚ್ಚಿ ನಮಸ್ಕರಿಸಿ ನಮಗೆಲ್ಲಾ ಒಳ್ಳೇದಾಗ್ಲಿ, ನಾವು ಅನ್ಕೊಂಡಂತ ಕೆಲಸಗಳೆಲ್ಲ ಈಡೇರ್ಲಿ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೌಕರಿ ಸಿಗ್ಲಿ, ಆಮೇಲೆ ನಮ್ಮ ಹೊಲದಾಗೆಲ್ಲಾ ಬೆಳೆಗಳು ಚಲೋ ಬೆಳಿಲಿ ಅಂತೇಳಿ ಇವತ್ತೆಲ್ಲಾ ಭಕ್ತಾದಿಗಳು ಬಂದು ಸದಾಶಿವಪ್ಪಗೆ ಹನಿ ಹಚ್ಚಿ ಬಿಡ್ಕೊಳಕತ್ತಾರ. ಈ ಬಬಲಾದಿಯ ಸತ್ಯ ಹೆಂಗೈತಪ್ಪ ಅಂದ್ರ, ಈ ಬಬಲಾದಿ ಅವ್ರ ಮಾತು ಕರಿ ಕಲ್ಮ್ಯಾಗ ಬಿಳಿ ಗೆರಿ ಇದ್ದಂಗ. ನಾವಿಲ್ಲಿ ಈ ಜಗದೊಳಗೆ ನಿಂತ ಏನ್ ಅನ್ಕೊಡ್ತೀವಿ ಅಷ್ಟು ಆಗ್ಲೇಬೇಕು. ಯಾಕಂದ್ರೆ ಅಂತ ಸಿದ್ಧಿ ಸಾಧನ ಮಾಡ್ತಂತ ಮಠ ಇವತ್ತು ಬಬಲಾದಿಯ ಮೂಲ ಮಠ, ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆ ಬಬಲಾದಿಯ ಮಠ. ಸದಾಶಿವಪ್ಪ ಇಲ್ಲಿ ಸಿದ್ಧಾಟಿಗೆ ಮಾಡಿ ಇಲ್ಲಿ ಕುಂತ ಪವಾಡ್ ಮಾಡಿದಂತ ಜಾಗ ಇದು ಇವತ್ತು.